ಹೋಗ್ಬಿಟ್ಟು ಬೈ. ಬಾಯ್ ಬಾಯ್. ಸೊ ಗುಡ್ ಮಾರ್ನಿಂಗ್. ಆಗುಂಬೆಯಿಂದ ಇವತ್ತು ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದೀವಿ. ಇನ್ನೂ ಸ್ಟಾಪ್ ಇದೆ, ಒಂದು ಎನ್ ಆರ್ ಪುರದಲ್ಲಿ ಒಂದು ಸ್ಟಾಪ್ ಇದೆ, 2 ಸ್ಟಾಪು. ಅದಾಗಿದ್ಮೇಲೆ ಅಲ್ಲಿಂದ ಮತ್ತೊಂದು ತುರುವೇಕೆರೆಗೆ ಒಂದು ಸ್ಟಾಪ್ ಕೊಡಬೇಕು. ನೋಡಿ ಎಂಥ ವ್ಯೂ ಇದೆ ಅಲ್ಲಿ. ಅಲ್ಲಿ ಸ್ಟೇ ಮಾಡಿದ್ರೆ ಸೂಪರಾಗಿರುತ್ತೆ. ಹಲೋ, ಏನು ನೋಡ್ತಾ ಇದ್ದೀರಾ? ನಾವು ಕಳ್ಳನ ಥರ ಬೇರೆಯವ್ರ ಮನೆ ನುಗ್ತಾ ಇದ್ದೀರಂತ ಅಲ್ಲ, ಇದು ನಮ್ಮ ದೊಡ್ಡಮ್ಮನ ಮನೆ. ಅವ್ರು ತುರುವೇಕೆರೆಯಲ್ಲಿದ್ದಾರೆ. ಸೊ ಮನೆ ಲಾಕ್ ಮಾಡಿ ಒಂದು 2-3 ದಿನ ಆಗಿದೆ. 2-3 ದಿನ ಅಲ್ಲ, ಒಂದು ವಾರದ ಮೇಲಾಗಿದೆ. ಚೂರು ನೋಡ್ಕೊಂಬಾರಪ್ಪ ಅಂದರು. ಸರಿ ಚೆಕ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ವಿಂಡೋ ಚೂರು ಓಪನ್ ಇತ್ತು. ಮಂಗ ನುಗ್ಗಿದವ ಏನು ಅಂತ ಹಿಂಗೆ ನೋಡಿದೆ, ಇಲ್ಲ. ಸರಿ, ಸೊ ವಿಂಡೋನೆಲ್ಲ ಟೈಟ್ ಮಾಡಿ ಸೇಫ್ಟಿ ನೋಡಿಕೊಂಡು ಈಗ ಮನೆ ಚೆಕ್ ಮಾಡ್ತಾಯಿದ್ದೀನಿ. ಡೋರೆಲ್ಲ ಲಾಕ್ ಕರೆಕ್ಟಾಗಿದೆಯಾ ಇಲ್ವಾ. ನೋಡಿದ್ರಲ್ಲ ಕಾಂಪೌಂಡ್ ಇಲ್ಲಿ ನೋಡಿ, ಇದೆಲ್ಲ ಕಾಂಪೌಂಡು. ಈಗ ಆನೆ ಕಾಟ ಎಲ್ಲ ಇದೆ ಅಂತ ಇರೋದು. ಆ ಕಾಂಪೌಂಡ್ ಇರೋದು ಆನೆ ಕಾಟಕ್ಕಲ್ಲ. ಸೊ ಅದೆಲ್ಲ ಲೆಕ್ಕಕ್ಕೆ ಅಲ್ಲ, ಆನೆಗೆ. ಇಲ್ಲಿ ಹಸುಗಳೆಲ್ಲ ನುಗ್ತವೆ ಅಂತ ಇಲ್ಲೆಲ್ಲ ಕಾಂಪೌಂಡ್ ಹಿಂಗೆ ಇಟ್ಟಿದ್ದಾರೆ. ಹಸುಗಳ ಕಾಟಕ್ಕಿಂತ ಆನೆ ಕಾಟ ತುಂಬ ಇದೆ ಇಲ್ಲಿ. ಸೊ ಮನೆ ಸೇಫಾಗಿದೆ. ಸೊ ಇಲ್ಲಿಂದ ಮತ್ತೆ ಪ್ರಯಾಣ ಶುರು ಮಾಡೋಣ. ಸೊ ಇಲ್ಲಿ ಇದು ಗೇಟು ಉನ್ಗೋಳು ಅಂತಾರೆ ಇದನ್ನ. ಸೊ ಕ್ಲೀನಾಗಿ ಅದನ್ನ ಸೇಫ್ಟಿ ಮಾಡಿ ಹೊರಡುವ ಈಗ. ಚೆಕಿಂಗ್ ಇಲ್ಲಿ ಮುಂದೆ ಲೆಫ್ಟ್ಗೆ ಬರ್ಕಣ ಫಾಲ್ಸಿಗೆ ಹೋಗೋ ರೋಡು. ಅಲ್ಲಿ ಫ್ರೀಸ್ ಮಾಡ್ತೀನಿ ನೋಡಿ ಈಗ. ಇಲ್ಲಿಂದ ಲೆಫ್ಟು ಈಗ ಕರೆಕ್ಟಾಗಿ. ಸೊ ಅಲ್ಲಿ ತುಂಬ ಕನ್ನಡ ಫಿಲಮ್ ಶೂಟಿಂಗ್ಸು, ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಬರ್ಕಣ. ಆದರೆ ತುಂಬ ಟ್ರೆಕ್ಕಿಂಗ್ ಮಾಡಬೇಕು, ತುಂಬ ದೂರ ನಡಿಬೇಕು. ಸೊ
ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಫುಲ್ ಕಾಡು. ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ನಿಮಗೆ ಜೋಗಿಗುಂಡಿ ಲೆಫ್ಟಿಗೆ ಸಿಗುತ್ತೆ. ಸೊ ಅದಾಗಿದ್ಮೇಲೆ ಫುಲ್ ಕಾಡೆ. ಇಲ್ಲಿಂದ ನಿಮ್ಮನ್ನು ಯಾರು ಎತ್ಕೊಂಡು ಹೋದ್ರು ಯಾವುದೇ ಇದು ಮಾಡಿದ್ರು ಗೊತ್ತಾಗಲ್ಲ. ಸೊ ಅದಕ್ಕೆ ಮುಂದೆ ಅಲ್ಲೊಂದು ಚೆಕ್ ಪೋಸ್ಟ್ ಇದೆ. ಸೊ ಎಂಟ್ರಿ ಮಾಡಿಬಿಟ್ಟು ಬರಬೇಕು, ಯಾರು ಬರಬೇಕಾದ್ರು ಪರ್ಮಿಷನ್ ತೊಗೊಂಡು ಇದ್ರೊಳಗೆ ಎಂಟ್ರಿ ತೊಗೊಬೇಕು. ಮತ್ತು ಬರೋರು ದಯವಿಟ್ಟು ನೋಡಿ ನೇಚರ್ ಎಷ್ಟು ಕ್ಲೀನಾಗಿದೆ, ಕ್ಲೀನಾಗೇ ಇಟ್ಕೊಳ್ಳಿ. ಬರೋರು ಗಲೀಜು ಮಾಡಬೇಡಿ. ಇನ್ನೊಂದು ಫುಲ್ ಫಾಸ್ಟಾಗಿ ಬರೋಕ್ಕಂತೂ ಹೋಗಲೇಬೇಡಿ, ಯಾಕಂದರೆ ತುಂಬ ಚಿಕ್ಕ ರೋಡು. ಒಂದು ವೆಹಿಕಲ್ ಬಂತಂದು ಕಾರ್ಗಿರ್ ಬಂತಂದರೆ ಈ ಕಡೆಯಿಂದ ಇನ್ನೊಂದು ಕಾರ್ ಹೋಗೋಕ್ಕೆ ತುಂಬ ಕಷ್ಟ ಇದೆ, ಅಷ್ಟು ಚಿಕ್ಕ ರೋಡು. ಸೊ ರೈಟ್ ಆರ್ ಡ್ರೈವ್ ಸೇಫ್. ಇದು ಜೋಗಿಗುಂಡಿಗೆ ಹೋಗೋ ದಾರಿ, ನಡ್ಕೊಳ್ಳಿ. ಇದೇ ಜೋಗಿಗುಂಡಿಗೆ ಹೋಗೋದು. ಹಾಂ, ಈಗ ಸ್ವಲ್ಪ ಹೊತ್ತಿಗೆ ಓಪನ್ ಮಾಡ್ತಾರೆ. ಗಾರ್ಡ್ ಬರಬೇಕು, ಫಾರೆಸ್ಟ್ ಅಲ್ವಾ, ನಾವು ಹಂಗೆ ಹೋಗ್ಬೋದು. ಎಂಜಾಯ್ ಮಾಡಿ ವ್ಯೂ. ಸೂಪರ್ ಆಗಿಲ್ಲ ನೋಡಿ, ಎಂಥ ಫ್ರೆಶ್ ಏರ್, ಪೊಲ್ಯೂಷನ್ ಇಲ್ಲದೆ ಎಂಥ ಕ್ಲೀನಾಗಿದೆ. ಸೊ ಇಲ್ಲಿ ಬರಬೇಕಾದ್ರೆ ಇನ್ನೊಂದು ಮ್ಯಾಟರ್. ಸೊ ನಿಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ಗಳು ಎಲ್ಲ ಕಡೆ ಸಿಕ್ಕಲ್ಲ. ಅಲ್ಲಲ್ಲಿ ಒಂದೊಂದು ಕಡೆ ಇದೆ ಅಷ್ಟೇ ಸಿಕ್ಕುತ್ತೆ. ಇಲ್ಲೊಂದು ಚೂರು ಮುಂದೆ ಹೋದರೆ ಒಂದು ಕಡೆ ಇದೆ, ಮತ್ತು ಇನ್ನೊಂದು ಆ ಊರೊಳಗೆ ಡೆಫಿನೆಟ್ಲಿ ನೆಟ್ವರ್ಕೇ ಇಲ್ಲ. ಅಲ್ಲಿ ಒಂದೆಲ್ಲೋ ಎರಡು ಜಾಗದಲ್ಲಿ ಸಿಗ್ತಾಯಿದೆ ಅಷ್ಟೇ. ಮತ್ತು ನೀವು ಅದೆಲ್ಲ ಯಾರಿಗಾರು ಎಮರ್ಜೆನ್ಸಿಗೆ ಇದೆಲ್ಲ ಮಾಡಬೇಕಂದ್ರೆ ಇಲ್ಲೆಲ್ಲ ಹುಡ್ಕೊಂಬರ್ಬೇಕಾಗತ್ತೆ. ಇನ್ನೊಂದು ಅದಕ್ಕೆ ಗಾರ್ಡಲ್ಲೆಲ್ಲ ಎಂಟ್ರಿ ತೊಗೊಳೋದು. ಸೊ ಅವ್ರಿಗೂ ನಿಮ್ಮನ್ನೇ ಫೋನ್ ಮಾಡಬೇಕಂದ್ರೆ ಸಿಕ್ಕಲ್ಲ ಅಂತ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಇಲ್ಲೊಂದು ಒಂಟಿ ಸಲಗ ಇದೆ. ಅವಾಗವಾಗ ಬರುತ್ತೆ, ಬಂದು ಅದು ಪಾಡಿಗೆ ಇಲ್ಲಿ ಬಂದು ಎಲ್ಲ ತಿಂದು ತೇಗಿ ಮತ್ತೆ ಅದೆಲ್ಲೋ ಸೋಮೇಶ್ವರ ಆ ಕಡೆ ಎಲ್ಲೋ ಹೋಗ್ಬಿಡುತ್ತಂತೆ ದಾಟ್ಕೊಂಡು. ನಾನು ಒಂದು ಸರಿನೂ ನೋಡಿಲ್ಲ. ಸೊ ಅವಾಗಲೇ ಹೇಳಿದ್ನಲ್ಲ, ಗಾರ್ಡ್ ರೂಮ್ ಇಲ್ಲಿದೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲೇ ಗಾರ್ಡ್ ರೂಮ್. ಇಲ್ಲೇ ಚೆಕ್ ಮಾಡ್ತಾರೆ, ನೀವು ಎಂಟ್ರಿ ಆಗೋಕ್ಕೆ ಮುಂಚೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇವ್ರ ಪರ್ಮಿಷನ್ ಇಲ್ಲಾಂದರೆ ಬಿಡೋಲ್ಲ. ಸೊ ಇಲ್ಲಿಂದ ಮುಂದೆ ಸಿಟಿ. ಸೊ ಬಸ್ ಸ್ಟ್ಯಾಂಡವರೆಗೆ ಹೋಗ್ತೀನಿ, ಬಸ್ ಸ್ಟ್ಯಾಂಡ್ ತೋರಿಸ್ಕೊಂಡು ಬರ್ತೀನಿ ನಿಮಗೆ. ಸೊ ಇದು ಆಗುಂಬೆ ಬಸ್ ಸ್ಟ್ಯಾಂಡು. ಹಾಂ, ಸೊ ಇವ್ರು ನಮ್ಮ ನ್ಯೂ ಸಬ್ಸ್ಕ್ರೈಬರ್ ಸಮರ್ಥ್ ಗೌಡ. ಅಲ್ಲಿ ಆಗುಂಬೆ ಬಸ್ ಸ್ಟ್ಯಾಂಡಲ್ಲಿ ಇವ್ರದ್ದು ಅಂಗಡಿ ಇದೆ.
ಲೆಫ್ಟ್ ತಗೊಂಡು ಹಿಂಗೆ ಬಂದರೆ ಒಂದು 1 ಕಿಲೋಮೀಟ್ರಿಗೆ ಒಂದು ರೈಟ್ ಸಿಗುತ್ತೆ. ಈ ರೈಟಲ್ಲಿ ಹೋದರೆ ಜೋಗಿಗುಂಡಿಗೆ ಹೋಗುತ್ತೆ. ಸೊ ಇದು ಹರಿಹರಪುರ ಮಠ. ರಶ್ ಇದೆ. ಓ ಬಿದ್ದೋಗ್ಬಿಟ್ಟೈತೆ. ಹರಿಹರಪುರದ ಸೇತುವೆ. ಇದು ಬಾಳೆಹೊನ್ನೂರಿಗೆ ಹೋಗುತ್ತೆ, ಚಿಕ್ಕಮಂಗ್ಳೂರು. ಕೊಪ್ಪ ಎಂಟ್ರಿ. ಸಿಟಿ ವೆಲ್ಕಮ್ ಟು ಕೊಪ್ಪ ಸಿಟಿ. ಇದು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು, ಮೇನ್ ಬಸ್ ಸ್ಟ್ಯಾಂಡ್ ಕೊಪ್ಪ ಸಿಟಿ ಇದು. ಸೊ ಬೆಂಗಳೂರಿಂದ ಬರುವೆಲ್ಲ ಗೌರ್ಮೆಂಟ್ ಬಸ್ಸು ಎಲ್ಲ ಇಲ್ಲೇ ಸ್ಟಾಪ್ ಕೊಡೋದು. ಸೊ ಮೇಜರ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ. ಸೊ ಲೈಕ್ ಮಾಡಿ ಕೊಪ್ಪ ಜನಗಳೇ.
ನಿಮ್ಮೂರನ್ನು ತೋರಿಸಿದ್ದೀನಿ. ಸೊ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಟೈಮ್ ಟು ಸೇ ಬೈ ಟು ಕೊಪ್ಪ. ಸೊ ಡೆಸ್ಟಿನೇಷನ್ ಟುವರ್ಡ್ಸ್ ಈಗ ಎನ್ ಆರ್ ಪುರ. ಎನ್ ಆರ್ ಪುರದಲ್ಲಿ ಧವಣ ಅಂತ. ಸೊ ಅದು ಇನ್ನೂ ಸ್ವಲ್ಪ ಆಗುಂಬೆ ಅಷ್ಟೇನು ಅಷ್ಟು ದೊಡ್ಡ ಫಾರೆಸ್ಟ್ ಅಲ್ಲ, ಆದರೂ ಫಾರೆಸ್ಟೇ. ಸೊ ಅಲ್ಲೂ ಒಂದಷ್ಟೇನೊಂದು 20-25 ಆನೆಗಳು ಬಂದು ಸೇರಿದವಂತೆ ಈಗ. ಸೊ ಅಲ್ಲೂ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ ಟುವರ್ಡ್ಸ್ ಎನ್ ಆರ್ ಪುರ ಗೈಸ್. ಸೊ ಈಗ ನೋಡ್ತಾ ಇದ್ದು ರೈಟ್ ಸೈಡಲ್ಲಿರುವಲ್ಲ ಕಾಫಿ ಇರೋದು ನಮ್ಮ ಆಂಟಿ ಅವ್ರದ್ದು ಕಾಫಿ ಎಸ್ಟೇಟ್ ಇದು. ಸೊ ಇದು ಅವ್ರ ಮನೆ ಹೋಗೋ ರೋಡು. ಸೊ ಅಲ್ಲಿ ಹಿಂದ್ಗಡೆ ಫಾರೆಸ್ಟ್ ಅದೆಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಆಫ್ ಮಾಡ್ಕೊಂಬಿಟ್ಟೆ ಕ್ಯಾಮ್ರಾ, ಹೀಟ್ ಆಗಿಬಿಟ್ಟಿರು ಗೋಪ್ರೋ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಈಗ ಆನ್ ಮಾಡಿದ್ದೀನಿ. ನೋಡಿ ರೋಡ್ ಹೆಂಗಿದೆ, ಎಸ್ಟೇಟ್ಗಳ್ದು. ಮಲ್ನಾಡು ನೋಡಿ. ಸೊ ಹೊರಟಿದ್ದೀವಿ ನಮ್ಮ ಆಂಟಿ ಮನೆಯಿಂದ. ಸೊ ಮುಂದೆ ಬಂದಿದ್ದೀವಿ ಈಗ. ಸೊ ಆವಾಗಲೇ ಕೊಪ್ಪದಲ್ಲಿರುವ ಹೇಳಿದೆ ನಿಮಗೆ, ನಮ್ಮ ಕಡೆ 25 ಆನೆಗಳಿದೆ ಎನ್ ಆರ್ ಪುರದಲ್ಲಿ ಅಂತ. ಸೊ ಇದೇ ಆ ಫಾರೆಸ್ಟು. ಇವಾಗಿಲ್ಲ, ಹೋಗಿದ್ದಾವಂತೆ ಇಲ್ಲಿ. ಆದರೆ ಇಲ್ಲೂ ಅಷ್ಟೇ ಯಾವಾಗಲೂ ಬರ್ತಾನೆ ಇರ್ತವೆ. ಆದರೆ ಇಲ್ಲಿ ಫುಲ್ ಗ್ರೂಪಾಗಿ ಬರ್ತವೆ. ಅಲ್ಲಿ ಆಗುಂಬೆ ಥರ ಸಿಂಗಲ್ಲು ಒಂಟಿ ಸಾಗಲ್ಲ, ಇದು ಗ್ರೂಪೇ ಇದೆ. ಒಂದು 20-25 ಆನೆಗಳಿದ್ದಾವೆ. ಸೊ ಈಗ ಇಲ್ಲಿಂದ ನಾವು ಹೋಗ್ತಾ ಇರೋದು 9ನೇ ಮೇಲಿಕಲ್ಲು. ಸೊ 9ನೇ ಮೇಲಿಕಲ್ಲಿಂದ ನಿಮಗೆ ಮೇಜರ್ ಅದು. ಅಲ್ಲಿಂದ ರೈಟು ಆಗುಂಬೆ, ಈಚೆ ಆಗುಂಬೆ ಇಲ್ಲ, ಇದು ಬಾಳೆಹೊನ್ನೂರು ಹೋಗುತ್ತೆ. ಸೊ ಲೆಫ್ಟ್ ಹೊಡೆದ್ರೆ ನಾವು ಕೈಮಾರಿನ ಎನ್ ಆರ್ ಪುರ ಸಿಟಿ. ಸೊ ಎಂಜಾಯ್ ದ ವ್ಯೂ. ಸೊ ಅವಾಗಲೇ ಹೇಳಿದ್ನಲ್ಲ, ಇದೇ 9ನೇ ಮೇಲಿಕಲ್ಲು. ಇಲ್ಲಿಂದ ರೈಟ್ ಹೋದರೆ ಬಾಳೆಹೊನ್ನೂರು, ನಾವೀಗ ಲೆಫ್ಟು ಇಲ್ಲಿಂದ ಹೋದರೆ ಎನ್ ಆರ್ ಪುರ ಸಿಟಿ. ಕೈಮಾರ್ ಬರುತ್ತೆ ಫಸ್ಟು, ಕೈಮಾರ್ ಆಗಿದ್ಮೇಲೆ ಎನ್ ಆರ್ ಪುರ ಸಿಟಿ. ಭದ್ರಾ ಡ್ಯಾಮ್, ಲಕ್ಕೊಳ್ಳಿ.
ಅಲ್ಲಿ ಹಿಂದೆ ಇದ್ದಿದ್ದು ರೋಡು. ಅಲ್ಲಿ ಚೆನ್ನಾಗಿದೆ. ವೆಲ್ಕಮ್ ಟು ಟಿಪ್ಟೂರ್. ಸೊ ಇದು ಟಿಪ್ಟೂರ್ ಸಿಟಿ. ಲೆಫ್ಟಿಗೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ಮುಂದೆ ಹೋಗಿ ನಾವು ಇಲ್ಲಿ ಬರ್ತಾಯಿದೆ ನೋಡಿ, ಈ ಲೆಫ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗೋದು ಹಳೇದು. ಸೊ ಹಿಂಗೆ ಸ್ಟ್ರೈಟ್ ಹೋಗಿ ನಾವು ಇನ್ನು ತುರುವೇಕೆರೆ ರೂಟಲ್ಲಿ ಅಲ್ಲಿ ಮುಂದೆ ಹೋಗಿ ಬೈಪಾಸ್ ಇದೆ ರೈಟ್ಗೆ, ತುರುವೇಕೆರೆಗೆ ಹೋಗ್ತೀವಿ, ತುಮಕೂರಿಗೆ ಹೋಗಲ್ಲ. ಸೊ ತುರುವೇಕೆರೆಯಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಹಾಸನ ರೂಟಿಂದ. ಆಟೋದಲ್ಲಿ ನೋಡಿಕೊಂಡು ಅವ್ರನ್ನ ವೀಡಿಯೋದಲ್ಲಿ ತಗೊಳ್ಳಿ ಅಂತ ಇದ್ರು. ಸೂಪರ್. ಈಗೆಲ್ಲ ಎಲ್ಲ ಗೋಪ್ರೋಗೆ ಕಂಡು ಹಿಡಿದ್ಬಿಡ್ತಾರೆ. ಮೊಬೈಲ್ ಹಾಕ್ಕೊಳ್ಳಿ, ಇಲ್ಲ ಹೆಲ್ಮೆಟಲ್ಲಿ ಕ್ಯಾಮ್ರಾ ಹಾಕ್ಕೊಳ್ಳಿ, ಕ್ಲೀನಾಗಿ ಲಾಕ್ ಮಾಡಿಬಿಡ್ತಾರೆ ಎಲ್ಲರೂ. ರೈಟ್ ಸೈಡಿಗೆ ಜೋಕಲ್ಲಿ ಝೂಮ್ ಮಾಡ್ಕೊಳ್ಳೋ ಥರ ಆಪ್ಷನ್ ಇದೆ. ಆಪ್ಷನ್ ಸ್ಟಾಪ್ ಮಾಡೋ ಟೈಮ್ ಇಲ್ಲ.
ಮೈಸಂದ್ರ ರೋಡಲ್ಲಿದ್ದೀವಿ. ತುರುವೇಕೆರೆ ದಾಟಿ ಬಂದಾಯಿತು. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಮೋಸ್ಟ್ಲಿ ಒಂದು 3 ಕಿಲೋಮೀಟರ್ಸ್ ಹೈವೇ ಟಚ್ ಆಗ್ತೀವಿ ಈಗ. ಆದರೆ ಹೈವೇ ಹಾಸನ ಹೈವೇ, ಅಲ್ಲಿಂದ ನೆಲಮಂಗಲಿಂದ ಮನೆ. ಸೊ ಆಲ್ಮೋಸ್ಟ್ ಬಂದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹಾಸನ ಹೈವೇ. ಸೊ ರೈಟ್ ಹೋದರೆ ಹಾಸನ್, ಲೆಫ್ಟಿಗೆ ಹೊಡೆದ್ರೆ ನೆಲಮಂಗಲಿಂದ ಬೆಂಗಳೂರು. ಸೊ ಹೊರಗೆ ಬೇಗ ಬಂದುಬಿಟ್ವಿ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗಿನ್ನೂ ಹೈವೇ ಫುಲ್ಲು ಜಾಮ್ ಇರ್ಬೋದು, ಯಾಕಂದರೆ ಸಂಡೇ ಬೇರೆ. ನೋಡೋಣ. ರೆಕಾರ್ಡಿಂಗ್ ಇದೆ. ನೀವೇನ್ ಮಾಡಿದ್ರಿ ಅಂದ್ರೆ, ನಾನು ಬರ್ತಾ ಇದ್ದೀನಿ, ಏಕ್ದಮ್ ಹಿಂಗ್ ಕಟ್ಟೋದ್ರಿ. ನನಗೆ ಅಲ್ಲಿಗೆ ಏಕ್ದಮ್ ಕಟ್ಟೋದ್ರಿ. ರೆಕಾರ್ಡಿಂಗ್ ಇದೆ. ನನಗೆ ಏಕ್ದಮ್ ನೀವು ಕಟ್ಟೋದ್ರಿ ಹಿಂಗೆ ಅಲ್ಲಿ ಇದ್ ಮಾಡ್ಕೊಂಡು. ಅದಕ್ಕೆ ನಾವು ನಿಮಗ್ ಕೈ ತೋರಿಸಿದ್ವಿ, ನಿಧಾನ. ಮತ್ತೆ ಯಾರು ಮಾಡಿದ್ರಂತ ನಿಮಗ್ ಕೈ? ಹೌದು, ನನಗೆ ಏಕ್ದಮ್ ನೀವು ಲೆಫ್ಟಿಗೆ ಬಂದ್ರಿ. ನೀವು ಲೆಫ್ಟಿಗೆ ಫುಲ್ ಹೇಳಿದ್ರಿ ನೀವು. ಏನಂದಿಲ್ಲ, ನೀವು ಏಕ್ದಮ್ ಲೆಫ್ಟಿಗೆ ಬಂದ್ರಿ. ನೋಡ್ಕೊಂಡೋಗಿ, ಮಕ್ಳನ್ನೆಲ್ಲ ಕೂರ್ಸ್ಕೊಂಡಿದ್ದೀರಾ. ಅಲ್ಲಲ್ಲ, ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀರಾ, ನಿಧಾನ ಹೋಗಿ. ಅಲ್ಲ, ಗಲಾಟೆ ಅಲ್ಲ ಇದು, ಗಲಾಟೆ ಅಲ್ಲ, ಎದುರುಬೇಡಿ, ಆರಾಮಾಗಿ ಹೋಗಿ ಅಷ್ಟೇ, ನಿಧಾನ ಹೋಗಿ. ರೆಕಾರ್ಡಿಂಗ್ ಇದೆ. ಹಿಂಗ್ ಒಂದೇ ಸರಿ ಇಲ್ಲಿಗೆ ಬಂದ್ಬಿಟ್ಟ, ಟಚ್ ಆಗಿರ್ತಿತ್ತು ಅಲ್ಲಿಗೆ. ನೀನು ಒಬ್ನೇ ಅಂತ ತಿಳ್ಕೊಂಡ ಅವನು. ಏನಾಯ್ತು, ಕಾರು ಅಲ್ಲಿ ಹಂಸಿತ್ತು. ಸೊ ನಾವು ಲೆಫ್ಟಲ್ಲಿ ಬರ್ತಾ ಇದ್ವಿ. ಲೆಫ್ಟಿಂದ ರೈಟಿಂದ ಏಕ್ದಮ್ ಲೆಫ್ಟಿಗೆ ಬಂದ. ನಮ್ಮ ಗಾಡಿ ಕೂದಕ್ಕಿದ್ದ. ಅಲ್ಲಿಗೆ ನಾವು ಅವಾಯ್ಡ್ ಮಾಡಿಕೊಂಡು ಬಂದ್ವಿ ನಮ್ಮ ಬಾಡಿಗೆ. ಆದರೂ ನಮ್ಮನ್ನು ಹಾರ ನೋಡಿಕೊಂಡು ಗಲಾಟೆಗೆ ಕಾಲು ಕೆರ್ಕೊಂಬಂದ. ಅವನೇನು ತಿಳ್ಕೊಂಡ ಅವನು ಒಬ್ಬನೇ ಇದ್ದ ಅಂತ. ನಮ್ಮ ಟೀಮ್ ನೋಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟ ಆ ಕಡೆಗೆ. ಸೊ ಮೊರಲ್ ಆಫ್ ದ ಸ್ಟೋರಿ, ಸೊ ಫ್ಯಾಮ್ಲಿನ ಕರ್ಕೊಂಡು ಹೋಗ್ಬೇಕಂದ್ರೆ ಮಕ್ಕಳನ್ನ ಇಟ್ಕೊಂಡು ಸೈಲೆಂಟಾಗಿ ಹೋಗ್ಬೇಕು. ಅದೇ ಕಾಲು ಕೆರ್ಕೊಂಡು ಅವನು ಒಬ್ಬನೇ ಇದ್ದಾನೆ ಅಂತ ಹೋದರೆ ಸರ್ಪ್ರೈಸ್ ಸಿಕ್ಕೋದು ಗ್ಯಾರಂಟಿ. ಒಂದು ಸ್ಕ್ವಾಡೇ ಬರುತ್ತೆ. ಇಲ್ಲ ಸ್ಕ್ವಾಡ್ ಇಲ್ಲದೆ ಇದ್ದರೆ ನಿನ್ನ ಲಕ್ಕು ಎಲ್ಲ ಟೈಮು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಒನ್ ಮೋರ್ ಟೈಮ್ ಆನ್ ಮಾಡಿರಲ್ಲ. ಬಾಯ್. ನಾವಿಬ್ರು ಒಟ್ಟಿಗೆ ಹೋಗೋದು.
ಕಲ್ತೊಟ್ಟೆ ಪಾರ್ಕ್. ಭಾನುವಾರನೂ ರಶ್ ಇದೆಪ್ಪ ಇಲ್ಲಿ. ಬೇರೆ ದಿನ ಬಿಟ್ಟಾಕಿ, ಬೇರೆ ದಿನ ಬರೋ ಯೋಚನೆ ಇಟ್ಕೊಂಡ್ಬಿಡ್ದು ಈ ಕಡೆ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಟ್ರಿ ಲೋ. ಸೊ ಮನೆಗೆ ಹೋಗಿ ಮಿಕ್ಕಿದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.